ಚುನಾವಣೆ ಮುಗಿದ ಬಳಿಕವೂ ಕೂಡ ನಾನು ಮಂಡ್ಯದಲ್ಲೇ ಇರ್ತೇನೆ. ಜನ ಎಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಇದು ಪ್ರಚಾರದ ವೇಳೆ ಮಾತನಾಡಿರುವಂತಹ ಮಾತು. ನಿಖಿಲ್ ಅವರು ಪ್ರಚಾರದ ವೇಳೆ ಮತ ಗಿಟ್ಟಿಸಿಕೊಳ್ಳಲು ಭಾಷಣ ಮಾಡಿ ಹೋಗೋದಲ್ಲ, ಜನ ಎಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಚುನಾವಣೆಯ ನಂತರ ಕೂಡ ನಾನು ಮಂಡ್ಯದಲ್ಲೇ ಇರ್ತೀನಿ, ಕೇವಲ ಭಾಷಣ ಬಿಗಿಯೋದಕ್ಕೆ ಎಲ್ಲಿಗೆ ಬಂದಿಲ್ಲ ಅಂತ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರ್ ಹೇಳಿದ್ದಾರೆ. ಹೇಳಿದಂತೆ ನಡೆದುಕೊಳ್ಳಬೇಕು, ಕೇವಲ ಪ್ರಚಾರದ ವೇಳೆ ಮತ ಗಿಟ್ಟಿಸಿಕೊಳ್ಳಲು ಭಾಷಣ ಮಾಡಿ ಹೋಗೋದಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ನಿಖಿಲ್ ಕುಮಾರ್ ಅವ್ರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಜಾಗ್ವಾರ್ ನಿಖಿಲ್ ಅವರ ಅಬ್ಬರದ ಪ್ರಚಾರ ಕಡೆಯ 2 ದಿನಗಳದು. ಖುದ್ದಾಗಿ ನಿಖಿಲ್ ಕುಮಾರಸ್ವಾಮಿ ಬನ್ನಿ ಅವರನ್ನೇ ಮಾತಾಡ್ತೀನಿ. ಜಾಗ್ವಾರ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಅಬ್ಬರ. ಇಲ್ಲ, ತಾವೇ ನೋಡ್ತಾ ಇದ್ದೀರಲ್ಲ, ಇನ್ನೇನು ಪ್ರಚಾರದ ಒಂದು ಅವಕಾಶ ಮುಕ್ತಾಯವಾಗ್ತಾ ಇದೆ. ನಾಳೆ ಸಂಜೆ 5-5:30ವರೆಗೂ ಮಾತ್ರ ಮಾಡಲಿಕ್ಕೆ ಇವತ್ತೇನು ಚುನಾವಣೆ ಅಧಿಕಾರಿಗಳು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 18ನೇ ತಾರೀಕು ಇನ್ನೇನು ಬಂದು ಹೋಗುತ್ತೆ. ಒಂದು ಕಡೆ ದಿನದಿಂದ ದಿನ ಕ್ಷಣದಿಂದ ಕ್ಷಣ ಒಂದು ರೀತಿಯಾದಂಥ ಒಂದು ಆತ್ಮವಿಶ್ವಾಸ ಮೂಡ್ತಾ ಇದೆ ಮನಸ್ಸಿನಲ್ಲಿ. ನಾವು ಸುಮಾರು ದಿನಗಳು ನಿಮ್ಮ ಜೊತೆ ಇದ್ದೀವಿ. ದಿನದಿಂದ ದಿನಕ್ಕೆ ಒಂದು ಕಾರ್ಯಕರ್ತರ ಸಂಖ್ಯೆ ಆಗ್ಬೋದು, ಜನ ಸೇರುವುದು ಹೆಚ್ಚಾಗಿದೆ. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಗೆಲುವಿನ ನಿರೀಕ್ಷೆ ತುಂಬಾ ಹತ್ತಿರದಲ್ಲಿದೆ ಅನ್ಸಲ್ವಾ? ಖಂಡಿತ ವಿಶ್ವಾಸ ಇದೆ, ಖಂಡಿತವೂ ವಿಶ್ವಾಸ ಇದೆ. ಇವತ್ತು ನಿಮ್ಮ ಪರವಾಗಿ ಆಂಧ್ರದ ಸಿಎಂ ಕೂಡ ಪ್ರಚಾರಕ್ಕೆ ಬರ್ತಾರೆ, ಏನ್ ಹೇಳ್ತೀರಾ? ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಜಾತ್ಯತೀತ ಶಕ್ತಿಗಳು ಒಟ್ಟಾಗಿ ಕೋಮವಾದ ಶಕ್ತಿಯನ್ನು ಹೋಗಲಾಡಿಸಬೇಕು ಅಂತ ಎಲ್ಲರೂ ಏನು ಒಂದಾಗಿದ್ದೇವೆ. ಇವತ್ತು ಒಂದು ದೇಶದ ಹಿತಾಸಕ್ತಿ ಕಾಪಾಡಲಿಕ್ಕೋಸ್ಕರ ಏನು ಒಂದಾಗಿದ್ದೇವೆ. ಇವತ್ತು ಚಂದ್ರಬಾಬು ನಾಯ್ಡು ಅಣ್ಣವರು ಏನು ಬರ್ತಾ ಇದ್ದಾರೆ, ನಮಗೊಂದು ರೀತಿಯಾದಂಥ ಒಂದು ಹೆಚ್ಚಿನ ಶಕ್ತಿ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮನೂ ಕೂಡ ಬಹಳ ಯಶಸ್ವಿಯಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇಷ್ಟು ದಿನ ನಿಖಿಲ್ ಅವರು ಅಭಿವೃದ್ಧಿ ಅಜೆಂಡಾ ಅಂತಿದ್ದೆ, ನನ್ನ ಜೊತೆಗೆ ನನ್ನ ಪಕ್ಷದ ಅಭಿವೃದ್ಧಿನೂ ಅಂತ ಅಜೆಂಡಾನೇ ಅಭಿವೃದ್ಧಿ ಅಂತ ಹೇಳ್ತೀರಾ? ಹೌದು ಬ್ರದರ್, ಖಂಡಿತವಾಗ್ಲು. ಯಾಕೆಂದ್ರೆ ಇವತ್ತು ಹಲವಾರು ಪ್ರಶ್ನೆಗಳು ಕೇಳಿದ್ರು ಪಾಪ ವಿರೋಧಿಗಳು. ಅಂದ್ರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕರ್ಕೊಂಬಂದೇನೆ ನೀವು ಮಂಡ್ಯ ಅಭಿವೃದ್ಧಿ ಮಾಡಬೇಕಾಗಿತ್ತಾ, ಇಲ್ಲಾಂದ್ರೆ ನೀವು ಮಂಡ್ಯ ಅಭಿವೃದ್ಧಿ ಮಾಡಲಿಕ್ಕೆ 8 ಜನ ಶಾಸಕರಿದ್ದಾರೆ, 3 ಜನ MLCಗಳಿಲ್ವಾ ಅನ್ನೋ ಒಂದು ವಿಚಾರವಾಗಿ ಏನು ಪ್ರಸ್ತಾಪ ಮಾಡ್ತಾ ಇದ್ರು. ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇವತ್ತು ನಾನು ಅವರ ಒಂದು ಕೈ ಬಲಪಡಿಸ್ಲಿಕ್ಕೋಸ್ಕರ ಬರ್ತಾ ಇದ್ದೀನಿ. ನಾನು ಒಬ್ಬ ಇದ್ದೀನಿ, ದೇವೇಗೌಡರು ಕುಮಾರಣ್ಣನ ಒಬ್ಬ ಪ್ರತಿನಿಧಿಯಾಗಿ ಒಂದು ಅವರಿಗೆ ಒಂದು ಶಕ್ತಿ ತುಂಬಿಸ್ಲಿಕ್ಕೋಸ್ಕರ ನಾನು ಬರ್ತಾ ಇದ್ದೀನಿ ನಮ್ಮ ಶಾಸಕರ ಜೊತೆ. ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಶಾಸಕರೇ ಮಾಡ್ತಾರೆ. ಅವ್ರ ಒಟ್ಟಿಗೆ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ದುಡಿಮೆ ಮಾಡ್ತೀನಿ. ಹೇಳ್ತೀರಿ ನಾನು ಡೆಲ್ಲಿಲಿ ಮೆರೆಯೋದಕ್ಕೋಸ್ಕರ ಬರಲ್ಲ, ಸಾಕಷ್ಟು ನೋವಿನಿಂದ ಹೇಳ್ತೀರಾ ನೀವು ಅದನ್ನ? ಇಲ್ಲ, ಆದ್ರೆ ನೋಡಿ, ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕಾಗತ್ತೆ ಸ್ಪಷ್ಟವಾಗಿ ಜನಗಳ ಹತ್ರ. ಅದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ 18ನೇ ತಾರೀಕು ಆದ್ಮೇಲೆ ಮುಂದಿನ ವಾರದಿಂದ ನಾನಿಲ್ಲಿ ಭೇಟಿ ಕೊಡ್ತೀನಿ. ತಾವು ಬನ್ನಿ, ಮಾಧ್ಯಮದವರು ತಾವು ಗಮನಿಸಬೇಕು ಇದನ್ನೆಲ್ಲ. ಅಂದ್ರೆ ಒಂದು ಪ್ರಚಾರದ ವೇಳೆ ಏನೋ ಒಂದು ಮತ ಗಿಟ್ಟಿಸ್ಕೊಳ್ಳಿಕ್ಕೋಸ್ಕರ ಮಾತಾಡಿ ಹೋಗುವಂಥದ್ದಲ್ಲ. ಆದ್ರೆ ನಾವು ಏನೇ ಮಾತಾಡಿದ್ರು ಕಾಪಾಡ್ಕೋಬೇಕು. ಅಂದ್ರೆ ಈ ಒಂದು ಯುವ ಪೀಳಿಗೆ ಏನಿದ್ದಾರೆ, ಈ ಕಾಲದ ಯುವ ಪೀಳಿಗೆಗಳು ಪ್ರತಿಯೊಂದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ, ಪ್ರಶ್ನೆ ಮಾಡ್ತಾರೆ. ಇವತ್ತು ನಾವು ಮಾತಾಡ್ಬಿಟ್ಟು ನಾಳೆ ಹೋಗಿ ನಾವು ಮಾಡಿಲ್ಲ, ನಡ್ಕೊಂಡಿಲ್ಲ, ನಾವು ಮಾತಾಡ್ದಂಗೆ ಅಂದ್ರೆ ಖಂಡಿತವಾಗ್ಲೂ ಪ್ರಶ್ನೆ ಮಾಡ್ತಾರೆ. ನಾನು ನಡ್ಕತ್ತೀನಿ. ಸೊ ಆಕ್ಷನ್ ಶುಡ್ ಟಾಕ್, ಆಕ್ಷನ್ ಶುಡ್ ಸ್ಪೀಕ್. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಮತ್ತು ಜನರ ಕಷ್ಟಕ್ಕೆ ನಾನು ಸ್ಪಂದಿಸ್ತೇನೆ. ಯಾಕಂದ್ರೆ ನಮ್ಮ ಅಭಿವೃದ್ಧಿ ನಮ್ಮ ಅಜೆಂಡಾ, ನಮ್ಮ ಸರ್ಕಾರ ಅಭಿವೃದ್ಧಿ ಕಡೆಗೆ ಮುಖ ಮಾಡುತ್ತೆ, ಜನರ ಒಂದು ಕಷ್ಟಕ್ಕೆ ನಾವು ಇರ್ತೀವಿ ಅನ್ನೋ ಮಾತುಗಳು ಸಹ ಹೇಳ್ತಾ ಇರೋದು. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ಮಂಡ್ಯ.